ಸಂಖ್ಯೆ ಸುಮಾರು ಜನ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಈ ತರದವರು ಎಲ್ಲರೂ ಮುಂದಿನಿಂದ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಿ ಆರ್ ಪಾಟೀಲ್ ಅವ್ರು ಕಟ್ಕೊಂಡು ಯಾರು MLA ಯಾರು ಹೋಗ್ತಾರ್ರಿ? ಏನು ಬೇರೆ ಕೆಲಸ ಇಲ್ಲದೆ ಹೋಗ್ತಾರಾ? ಏನಕ್ಕಾಗಿ ಹೋಗ್ಬೇಕಾಗಿದೆ? ಇವರೆಲ್ಲ ಕೂಗಿ ಅಧಿಕಾರ ತಗೊಂಡವರು ಯಾರು? ಇವರು ರಾಯರೆಡ್ಡಿ ಅವರಲ್ಲ, ಇವರೆಲ್ಲ ಕೂಗೆ ತಗೊಂಡಿದ್ದು ಸರ್ಕಾರದ ವಿರೋಧ ಮಾತಾಡಿ ಇವತ್ತು ಅಧಿಕಾರ ತಗೊಂಡಿದ್ದಾರೆ. ಹಾಗಾಗಿ ಏನೋ ಆವಾಗ ಅವ್ರದ್ದು ನಂಗೆ ಗೊತ್ತಿಲ್ಲ. ಈಗ ಅವ್ರ ಅಧಿಕಾರದಲ್ಲಿದ್ದಾರೆ, ಇನ್ನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗತ್ತೆ? ಆದರೆ ಸರ್ಕಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ, ತೊಂದರೆ ಇಲ್ಲ ನನಗೆ ಅನಿಸ್ತೈತಪ್ಪ. ನಾನು ಯಾಕೆ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ನಿಮಗೆ ಈ ಥರ ನಮ್ಮ ಪಕ್ಷದ ಶಾಸಕರು ಅಪಾದನೆ ಮಾಡ್ತಾ ಇರ್ತಾರೆ ಸಂದರ್ಭದಲ್ಲಿ. ಜಮೀರ್ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ, ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ, ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ಥರ ಅಪಾದನೆ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಹಾಕಿ ಬಂದುಬಿಡಿ ಅಂತ. ಅವ್ರು ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ BJPಯಲ್ಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದ್ದಾನೆ, ಅಷ್ಟು ಮಾಡಿದ್ದಾನೆ, ಅವ್ರ ಅಪ್ಪ ಹಂಗೆ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನು ದೊಡ್ಡದಲ್ಲ. ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ. ಇವತ್ತು ಶಾಸಕರು ಸರಿ ಇಲ್ವಾ, ಸಚಿವರು ಸರಿ ಇಲ್ವಾ ಸರ್? ಸಚಿವರು ಸರಿ ಇರ್ತಾರೆ, ಶಾಸಕರು ಕೆಲವರು ಅಸಮಾಧಾನ ಇದ್ದೇ ಇರ್ತಾರೆ. ಈಗ ಎಲ್ಲ 5 ಬೆರಳು ಒಂದೇ ಥರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಕೋಪ ಗೀಪ ಇರುತ್ತೆ, ಕೆಲವರು ತಾಳ್ಮೆಯಿಂದ ಮಾತಾಡೋರು ಇರ್ತಾರೆ, ಎರಡೂ ಇರ್ತವೋ. ಈಗ ನಾವೆಲ್ಲ ಸೀನಿಯರ್ ಶಾಸಕರಿದ್ದೀವಿ, ನಮಗೆ ಯಾವುದೇ ಅನುದಾನ ಕೊರತೆ ಇಲ್ಲ. ನನ್ನ ಎಲ್ಲ ಮಂತ್ರಿಗಳು ನನ್ನ ಸ್ನೇಹಿತರಿರುತ್ತೆ, ಹಿರಿಯರು ಸ್ನೇಹಿತರಾಗಿರ್ತಾರೆ. ಎಲ್ಲದರಿಂದ ನಮಗೇನು ಸಮಸ್ಯೆ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಸಮಸ್ಯೆ ಇಲ್ಲ. ಮುಖ್ಯಮಂತ್ರಿಗಳು ಸರಿ ಮಾತಾಡ್ಸಲ್ಲ, ಉಪಮುಖ್ಯಮಂತ್ರಿಗಳು ಮಾತಾಡ್ಸಲ್ಲ ಅಂತ ಹೇಳ್ತಾರೆ. ನನಗೇನು ಅನಿಸಿಲ್ಲಪ್ಪ. ಪಾಪ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ 5 ವರ್ಷ ಹಿಂದೆ ಚೆನ್ನಾಗಿ ಮಾಡಿಸ್ತಿದ್ರು, ಮಾತಾಡ್ತಿದ್ರು. ಈಗೇನು ಅಷ್ಟೊಂದಿಲ್ಲ ಅಂತ ಹಿರಿಯರು ಹೇಳ್ಯಾರಂತ. ಆವಾಗ ನಾವೇನು ಇರಲಿಲ್ಲ. ಈಗ ಅಂತೂ ನಮಗೆ ಹೆಗಲ ಮೇಲೆ ಕೈ ಹಾಕಿ ಏನಪ್ಪ ಗೋಪಾಲು ಚೆನ್ನಾಗಿದೆಯೇನೋ ಎಂತ ಆಗಬೇಕು ಕೇಳಿ ಸೈನ್ ಮಾಡ್ತಾರಪ್ಪ. ಆ ಥರ ಏನೂ ಇಲ್ಲ. ಸರ್, ನನ್ನ ಸ್ನೇಹಿತರಾಗೆ ನಾನು ಹೇಳಿದ್ದೀನಿ, ಅವ್ರ ಪರವಾಗಿ ಹೇಳಿದೆ, ಅವರು ಹೇಳಿದ್ದಾರೆ. ನಾನೇನು ಆ ಥರ ಇದ್ದರೆ ರಾಜೀನಾಮೆ ಕೊಡ್ತೀನಪ್ಪ, ನನಗೇನು ಆ ಥರ ದುಡ್ಡಲ್ಲಿ ದರಿದ್ರ ಏನು ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದ್ರ ಮೇಲೆ ನಾನು ಹೇಳಿಕೆ ಕೊಡೋದು ಏನಿದೆ ಅಲ್ಲಿ ಅಲ್ವಾ? ಹೀಗಾಗಿ ಅಪರಾಧಿ ಅಲ್ಲ ಅವರು ಅಲ್ವಾ? ಒಳ್ಳೆ ವ್ಯಕ್ತಿಗಳಿದ್ದಾರೆ ಮತ್ತು ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ಹೇಳಿದ್ದು ನಾನು, ಅದಕ್ಕೆ ಹೇಳಿದ್ದು ನಾನು ಹೇಳಿದ್ದು ಅಲ್ಲ, ನಾನು ಹೇಳಿದ್ದು ಅವ್ರು ಹೇಳಿದ ಮೇಲೆ ಅಂತೇನಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದು ಏನಿದೆ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಹಾಗೇನಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದ್ದೀನಿ. ನೀವು ಹಾಗೇನಿರೋದಿದ್ರೆ ನಮ್ಮ ಸ್ವಪಕ್ಷೀಯವರು ಅಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಹಾಗೇನಿರಿದ್ರೆ ನೀವು ರಾಜೀನಾಮೆ ಕೊಟ್ಟು ಆರಾಮಾಗಿ ಮತ್ತೆ ಕ್ಲೀನ್ ಚಿಟ್ ಆದ್ಮೇಲೆ ಮತ್ತೆ ಮಂತ್ರಿ ಆಗ್ರಿ ಅಂತ ಹೇಳಿದ್ದೇನೆ. ಅಷ್ಟೇ ಬಿಟ್ಟು